ಬೆಂಗಳೂರಿನ ಕೆಂಪಾಪುರ ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟರ್ ಲೋಕಾಯುಕ್ತದಲ್ಲಿ ಲಾಕ್ ಆಗಿದ್ದಾರೆ. ಉದ್ಯಮಿಯೊಬ್ಬರ ಬಳಿ ಲಂಚಕ್ಕೆ ಬೇಡಿಕೆ ಇಟ್ಟು ಲೋಕಾಯುಕ್ತ ಟ್ರ್ಯಾಪ್ನಲ್ಲಿ ಸಿಕ್ಕಿಬಿದ್ದಿದ್ದಾರೆ. ತಾನು ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದೇನೆ ಅಂತ ಗೊತ್ತಾದ ಕೂಡಲೇ ಪೊಲೀಸಪ್ಪ ದೊಡ್ಡ ಹೈಡ್ರಾಮಾ ಮಾಡಿದ್ದಾನೆ. ನಗರ ಸಶಸ್ತ್ರ ಮೀಸಲು ಪಡೆ ಮೈದಾನದಲ್ಲಿ ಗುರುವಾರ ನಡೆದ ಹೈಡ್ರಾಮಾ ಹೇಗಿತ್ತು ಅಂತ ನೋಡೋಣ ಬನ್ನಿ. ಸರ್ ನೀವು ನೋಟಿಸ್ ತೋರಿಸಿಲ್ಲ ಸರ್, ನೀವು ನೋಟಿಸ್ ತೋರಿಸಿಲ್ಲ. ಸರ್ಚ್ ವ್ಯಾರೆಂಟ್ ಇಲ್ಲದೆ ನೋಟಿಸ್ ಕೊಡದೆ ಕೇವಲ ಎಫ್ಐಆರ್ ಹಿಡಿದು ಮನೆಯಲ್ಲಿ ಶೋಧ ಕಾರ್ಯಕ್ಕೆ ಮುಂದಾಗಿರೋ ಪೊಲೀಸರು. ಸರ್ಚ್ ವ್ಯಾರೆಂಟ್ ತೋರಿಸಿ ಅಂತ ಪಟ್ಟು ಹಿಡಿದಿರೋ ಮನೆಯವರು. ಸರ್ಚ್ ವ್ಯಾರೆಂಟ್ ತೋರಿಸದೆ ವಾದ ಮಾಡ್ತಿರೋ ಪೊಲೀಸರು. ಲೋಕಾಯುಕ್ತ ಟ್ರ್ಯಾಪ್ನಲ್ಲಿ ಸಿಕ್ಕಿಬಿದ್ದು ಅರಚಾಡ್ತಿರೋ ಪೊಲೀಸಪ್ಪ. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ ಸಿಸಿ ಸರ್ಕಲ್ ಬಳಿ ಇರೋ ನಗರ ಸಶಸ್ತ್ರ ಮೀಸಲು ಪಡೆ ಮೈದಾನದ ಬಳಿ. ಇದಕ್ಕೆ ಕಾರಣ ಉದ್ಯಮಿಯೊಬ್ಬರ ಬಳಿ ಲಂಚಕ್ಕೆ ಬೇಡಿಕೆ ಇಟ್ಟು ಲೋಕಾಯುಕ್ತ ಟ್ರ್ಯಾಪ್ನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸಿಕ್ಕಿಬಿದ್ದಿರೋದು. ಲೋಕ ಟ್ರ್ಯಾಪ್ಗೆ ಬಿದ್ದ ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಪಿಐ ಗೋವಿಂದರಾಜು. ಹೀಗೆ ಕಿರುಚಾಟ ನಡೆಸ್ತಿರೋರ ಹೆಸರು ಗೋವಿಂದರಾಜು. ಕೆಂಪಾಪುರ ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟರ್ ರೀತಾ. ಇವರು ಹೀಗೆ ಕಿರುಚಾಟ ನಡೆಸಿ ಹೈಡ್ರಾಮಾ ಮಾಡೋಕೆ ಕಾರಣ ಲೋಕಾಯುಕ್ತ ಟ್ರ್ಯಾಪ್. ವ್ಯಕ್ತಿಯೊಬ್ಬರ ಬಳಿ ಹಣಕ್ಕೆ ಬೇಡಿಕೆ ಇಟ್ಟು ನಗರ ಸಶಸ್ತ್ರ ಮೀಸಲು ಪಡೆ ಮೈದಾನದ ಬಳಿ ಲೋಕಾಯುಕ್ತ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದಾರೆ. ಬರೋಬ್ಬರಿ 4 ಲಕ್ಷ ರೂಪಾಯಿ ಪಡೆಯುತ್ತಿದ್ದಾಗ ಮಿಂಚಿನ ಕಾರ್ಯಾಚರಣೆ ನಡೆಸಿದ ಲೋಕಾಯುಕ್ತ ಪೊಲೀಸರು ಲಂಚ ಪಡೆಯುತ್ತಿದ್ದ ಗೋವಿಂದರಾಜುರನ್ನ ಲಾಕ್ ಮಾಡಿದ್ರು. ಈ ವೇಳೆ ಅಲ್ಲಿಂದ ತಪ್ಪಿಸಿಕೊಂಡು ಹೋಗೋಕೆ ಪ್ರಯತ್ನಿಸಿದ ವೇಳೆ ಗೋವಿಂದರಾಜು ಆ ರೀತಿ ಹೈಡ್ರಾಮಾ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿ ಬಳಿ ಲಂಚಕ್ಕೆ ಬೇಡಿಕೆ. ಬರೋಬ್ಬರಿ 5 ಲಕ್ಷ ರೂಪಾಯಿ ಕೇಳಿದ್ದ ಇನ್ಸ್ಪೆಕ್ಟರ್. ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿರೋ ಮೊಹಮ್ಮದ್ ಅಕ್ಬರ್ ವಿರುದ್ಧ ಕೆಂಪಾಪುರ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿತ್ತು. ಕೇವಲ ಮೊಹಮ್ಮದ್ ಅಕ್ಬರ್ ವಿರುದ್ಧವೇ ಮಾತ್ರವಲ್ಲ, ಅವರ ಜೊತೆ ವ್ಯವಹಾರ ನಡೆಸುತ್ತಿದ್ದ ಸುಜನ್, ಸೂರಜ್ ಹಾಗೂ ಶ್ರೀನಿವಾಸನ್ ಅವರ ವಿರುದ್ಧ ಚೀಟಿಂಗ್ ಕೇಸ್ ದಾಖಲಾಗಿತ್ತು. ಈ ಮೂವರ ಜೊತೆಗೆ ಮೊಹಮ್ಮದ್ ಅಕ್ಬರ್ ವ್ಯವಹಾರ ನಡೆಸುತ್ತಿದ್ರು. ಹೀಗಾಗಿ ಎಫ್ಐಆರ್ನಲ್ಲಿ ಮೊಹಮ್ಮದ್ ಅಕ್ಬರ್ ಸೇರಿಸದೇ ಇರಬೇಕಾದ್ರೆ ಸುಮಾರು 11 ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಈ ಹಿಂದೆ ಸುಮಾರು 6 ಲಕ್ಷ ರೂಪಾಯಿ ಹಣವನ್ನ ಪಡೆದುಕೊಂಡಿದ್ರು. ಬಳಿಕ ಉಳಿದ ಹಣ ನೀಡುವಂತೆ ಪೀಡಿಸಲು ಶುರು ಮಾಡಿದ್ರು. ಪ್ರಿನ್ಸಿಪಲ್ ಮಾಡ್ತೀನಿ ಬಿಡ್ರಿ, ತಲೆ ತಗೊಳ್ಳಿ. ನಾನು ಒಂದ್ ಕೆಲಸ ಮಾಡ್ತೀನಿ, ನಾಳೆ ರಿಪಬ್ಲಿಕ್ ನಾಳಿದ್ದು ಮಾಡಿ ಆಯ್ತಾ? ಆಯ್ತು. ಮತ್ತೆ ಹಾಗೆ ಇಲ್ಲ 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 ಹೋಗಕ್ಕಾಗಲ್ಲ. ನೀವು ರಿಪಬ್ಲಿಕ್ ಡೇ ದಿನ ಬಂದು ಮಾಡ್ತೀನಿ ಅನ್ನಂಗೆ ಪ್ರಾಮಿಸ್ ಮಾಡ್ತೀನಿ. ಓಕೆ, ಕಂಪ್ಲೀಟ್ ಆಯ್ತು ಮಾಡಿ. ಇಲ್ಲ ಮಾಡಿ ಏನೇನು ಮಾಡಿ ನೀವು ಯಾವ ನೀವು ತಗೊಳ್ಳಿ, ಮಾಡೋಣ. ಹೋಗಪ್ಪ, ಆಯ್ತು ಮಾಡೋಣ, ತಗೊಳ್ಳಿ. ಯಾವ್ದು ನಾನೆಲ್ಲ ಮಾಡ್ತೀನಿ ಅಂತ. ಆಯ್ತು ಮಾಡ್ತೀನಿ, ಸಾಕ. ಈಗ ಅಕ್ಬರ್ ಹೇಳಿ, ಬೇರೆ ಇನ್ಸ್ಪೆಕ್ಟರ್ ಲೆಕ್ಕಾಚಾರನೇ ಬೇರೆ ಆಗೋದು. ನಾನು ಅದ್ರ ಮಾಡಕ್ ಹೋಗಲ್ಲ, ಅರ್ಥ ಆಯ್ತಾ? ಬೇರೆ ಇನ್ಸ್ಪೆಕ್ಟರ್ ಆಗಿದ್ರೆ ಬೇರೆ ಲೆಕ್ಕಾಚಾರದಲ್ಲೇ ಮಾಡೋರು ಅವರು. ಅವರೆಲ್ಲ ಇಂತಿಂತ ಸ್ಟೇಷನ್ ಬರಲ್ಲ, ಅವರು ಎಲ್ಲ ಬರೋದು ಅಂತಲ್ಲ, ಎಲ್ಲ ಔಟ್ ಸ್ಟೇಷನ್ ಅಂತವ್ರಾಗಿದ್ರೆ ಇಷ್ಟೊತ್ತಿಗೆ ಅದು ಬೇರೆ ಕಥೆನೇ ಆಗಿರೋದು. ಸೂರಜ್ ಅವ್ರದ್ದು ಸೋಮವಾರ ಏನ್ ಮಾಡ್ಕೋಬೇಕ್ರೆ ಹೇಳ್ಬಿಟ್ಟು ಹೋಗಿ. ಆಯ್ತು, 4 ಈಗ ಒಂದಾಯ್ತು. 26ಕ್ಕೆ 4 ಮಾಡಿ ನಿಮ್ಗೆ ನೀಟಾಗಿ ನಾನೆಲ್ಲ ನೀಟಾಗಿ. ಮೊಹಮ್ಮದ್ ಅಕ್ಬರ್ಗೂ ಚೀಟಿಂಗ್ ಕೇಸ್ಗೂ ಸಂಬಂಧವೇ ಇರಲಿಲ್ಲ. ಅಲ್ಲದೆ ಸುಜನ್, ಸೂರಜ್ ಹಾಗೂ ಶ್ರೀನಿವಾಸ್ ವಿರುದ್ಧ ಕೆಪಿ ಅಗ್ರಹಾರ ಠಾಣೆಗೆ ದೂರು ನೀಡಿದ್ದ ದೂರುದಾರ ದೂರಿನಲ್ಲಿ ಮೊಹಮ್ಮದ್ ಅಕ್ಬರ್ ಹೆಸರನ್ನ ಕೂಡ ಉಲ್ಲೇಖ ಮಾಡಿರಲಿಲ್ಲ. ಆದರೂ ಸಹ ಗೋವಿಂದರಾಜು ಮೊಹಮ್ಮದ್ ಅಕ್ಬರ್ಗೆ ಕರೆ ಮಾಡಿ ಎಫ್ಐಆರ್ನಲ್ಲಿ ನಿನ್ನ ಹೆಸರು ಸೇರಿಸದೇ ಇರಬೇಕಾದ್ರೆ ನನಗೆ ಹಣ ನೀಡುವಂತೆ ಹೇಳಿದ್ರಂತೆ. ಹೀಗಾಗಿ ಮೊಹಮ್ಮದ್ ಅಕ್ಬರ್ ಜನವರಿ 24ರಂದು ಸುಮಾರು 1 ಲಕ್ಷ ರೂಪಾಯಿ ಹಣ ನೀಡಿದ್ರು. ಆದ್ರೆ ಯಾವಾಗ ಗೋವಿಂದರಾಜು ಪದೇ ಪದೇ ಮೊಹಮ್ಮದ್ ಅಕ್ಬರ್ಗೆ ಕರೆ ಮಾಡಿ ಹಣಕ್ಕೆ ಪೀಡಿಸಲು ಆರಂಭಿಸಿದ್ರು, ಅಲ್ಲಿಗೆ ಮೊಹಮ್ಮದ್ ಅಕ್ಬರ್ ತಾಳ್ಮೆಯ ಕಟ್ಟೆ ಒಡೆದಿತ್ತು. ಇನ್ಸ್ಪೆಕ್ಟರ್ ಕಾಟಕ್ಕೆ ಬೇಸತ್ತಿದ್ದ ಮೊಹಮ್ಮದ್ ಅಕ್ಬರ್. ಲೋಕಾಯುಕ್ತಕ್ಕೆ ಗೋವಿಂದರಾಜು ವಿರುದ್ಧ ದೂರು. ಮೊಹಮ್ಮದ್ ಅಕ್ಬರ್ ಬಳಿ ಸುಮಾರು 11 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಗೋವಿಂದರಾಜುಗೆ ಅಕ್ಬರ್ ಮೊದಲಿಗೆ 6 ಲಕ್ಷ ರೂಪಾಯಿ, ನಂತರ 1 ಲಕ್ಷ ರೂಪಾಯಿ ಕೊಟ್ಟಿದ್ರು. ಉಳಿದ ಹಣ ನೀಡೋಕೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ್ರು. ಆದ್ರೂ ಗೋವಿಂದರಾಜು ಆಸೆಗೆ ಮಿತಿಯೇ ಇರಲಿಲ್ಲ.
ಪ್ರತಿದಿನ ಮೊಹಮ್ಮದ್ ಅಕ್ಬರ್ಗೆ ಕರೆ ಮಾಡಿ ಹಣಕ್ಕೆ ಬೇಡಿಕೆ ಇಡುತ್ತಿದ್ರು. ವಾಟ್ಸಪ್ ಮೂಲಕ ಅಕ್ಬರ್ಗೆ ಕರೆ ಮಾಡಿ ಹಣಕ್ಕೆ ಬೇಡಿಕೆ ಇಡ್ತಿದ್ರು. ಯಾವಾಗ ಗೋವಿಂದರಾಜು ಹಣಕ್ಕೆ ಡಿಮ್ಯಾಂಡ್ ಮಾಡೋದು ಹೆಚ್ಚಾಯ್ತು, ಮೊಹಮ್ಮದ್ ಅಕ್ಬರ್ ಇದರಿಂದ ಬೇಸತ್ತು ಹೋಗಿದ್ರು. ಗೋವಿಂದರಾಜು ವಾಟ್ಸಪ್ ಕರೆಯನ್ನ ತಮ್ಮ ಪತ್ನಿಯ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ರು. ಇದನ್ನ ಪೆನ್ಡ್ರಾಯ್ಗೆ ವರ್ಗಾಯಿಸಿ ಸಾಕ್ಷಿ ಸಮೇತ ಗೋವಿಂದರಾಜು ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ಅಕ್ಬರ್ ದೂರು ಆಧರಿಸಿ ಗೋವಿಂದರಾಜುಗೆ ಟ್ರ್ಯಾಪ್. ಲಂಚ ಸ್ವೀಕರಿಸುತ್ತಿದ್ದಾಗಲೇ ಲೋಕಾಯುಕ್ತದ ಬಲೆಗೆ. ಗೋವಿಂದರಾಜು ಕಾಟ ತಡೆಯಲಾಗದೆ ಮೊಹಮ್ಮದ್ ಅಕ್ಬರ್ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ರು. ಗೋವಿಂದರಾಜು ಮಾಡಿದ್ದ ವಾಟ್ಸಪ್ ಕರೆಯನ್ನ ಪತ್ನಿಯ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಅದನ್ನ ಪೆನ್ಡ್ರಾಯ್ ಹಾಕಿ ಸಾಕ್ಷಿ ಸಮೇತ ಲೋಕಾಯುಕ್ತದ ಕದ ತಟ್ಟಿದ್ರು. ಕೇವಲ ಒಂದು ಕರೆಯಲ್ಲ, 5-6 ಕರೆಗಳನ್ನ ರೆಕಾರ್ಡ್ ಮಾಡಿದ್ದ ಅಕ್ಬರ್ ಲೋಕಾಯುಕ್ತಕ್ಕೆ ಸಾಕ್ಷಿ ಸಮೇತ ದೂರು ನೀಡಿದ್ರು. ಈ ದೂರು ಆಧರಿಸಿ ಲೋಕಾಯುಕ್ತ ಪೊಲೀಸರು ಗೋವಿಂದರಾಜುರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಲು ನಿರ್ಧರಿಸಿದ್ರು. ನಗರ ಸಶಸ್ತ್ರ ಮೀಸಲು ಪಡೆ ಮೈದಾನದ ಬಳಿ ಗೋವಿಂದರಾಜುಗೆ ಬಲೆ ಬೀಸಿ ಕೂತಿದ್ರು. ಜನವರಿ 28ರ ಗುರುವಾರ ಸಂಜೆ 4:30 ವೇಳೆಗೆ ಮೈದಾನದ ಬಳಿ ಲಂಚ ಸ್ವೀಕರಿಸುತ್ತಿದ್ದಾಗಲೇ ಗೋವಿಂದರಾಜು ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು. ನಿಮ್ಮ ಸಿಬ್ಬಂದಿ ಕರೀರಿ ಸರ್, ನಿಮ್ಮ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಇದೆ. ಕೇಸಲ್ಲಿ ಕಂಪ್ಲೇಂಟೆಂಟ್ ಬಂದು ಮೊಹಮ್ಮದ್ ಅಕ್ಬರ್ ಅಂತ, AGO ಬಂದು ಗೋವಿಂದರಾಜು, ಇವರು ಇನ್ಸ್ಪೆಕ್ಟರ್ KP ಅಗ್ರಹಾರ ಪೊಲೀಸ್ ಸ್ಟೇಷನ್. ಸೊ ಇವತ್ತು ಡಿಮ್ಯಾಂಡ್ ಟೋಟಲ್ 5 lakhs ಇತ್ತು. ಅದರಲ್ಲಿ 24 ತಾರೀಕು 1 lakh ತಗೊಂಡಿದ್ದಾರೆ. ಮತ್ತೆ ನಿನ್ನೆ ಡಿಮ್ಯಾಂಡ್ 4 lakhs ಇತ್ತು. ಸೊ ಈ 4 lakhs ಡಿಮ್ಯಾಂಡ್ ಆಕ್ಸೆಪ್ಟ್ ಮಾಡುವಾಗ ಲೋಕಾಯುಕ್ತ ಪೊಲೀಸ್ ತಂಡ ರೈಡ್ ಟ್ರ್ಯಾಪ್ ಮಾಡಿದೆ. ಇದರಲ್ಲಿ ವರ್ಕ್ ಬಂದು 12/2026 ಅಂತ ಒಂದು KP ಅಗ್ರಹಾರ ಸ್ಟೇಷನಲ್ಲಿ ಒಂದು ಕೇಸ್ ದಾಖಲೆ ಆಗುತ್ತೆ. ಇದು ಬಡ್ಸ್ ಆಕ್ಟ್ ಒಳಗಡೆ ಕೇಸ್ ಆಗುತ್ತೆ. ಆ ಕೇಸಲ್ಲಿ ಸಹಾಯ ಮಾಡೋಕ್ಕೋಸ್ಕರ, ಅಂದರೆ ಈ ಕಂಪ್ಲೇನೆಂಟ್ ಆಗಿ ಯಾರು ಕಂಪ್ಲೇಂಟ್ ಇದ್ದಾರೆ ಅದರಲ್ಲಿ ಅಕ್ಯೂಸ್ ಇದ್ದಾರೆ. ಸೊ ಮೊಹಮ್ಮದ್ ಅಕ್ಬರ್ಗೆ ಹೆಲ್ಪ್ ಮಾಡುವ ಇದಕ್ಕೋಸ್ಕರ ಡಿಮ್ಯಾಂಡ್ ಮಾಡಿದ್ರು ಇನ್ಸ್ಪೆಕ್ಟರ್. ಸೊ ಈ ಪರಿಸ್ಥಿತಿಯಲ್ಲಿ ನಾವು ಟ್ರ್ಯಾಪ್ ಎಲ್ಲಿ ಟ್ರ್ಯಾಪ್ ಆಗಿದೆ ಸರ್? ಸ್ಟೇಷನ್ ಟ್ರ್ಯಾಪ್ ಆಗಿದ್ದ ಅಥವಾ ಬೇರೆ? 4:30ಗೆ ಸಾಯಂಕಾಲ ಈ ಚಾಮರಾಜಪೇಟೆ ನಮ್ಮ CR ಗ್ರೌಂಡ್ ಹತ್ತಿರ ಟ್ರ್ಯಾಪ್ ಆಗುತ್ತೆ. ಸೊ ಇದರಲ್ಲಿ ಬೇಸಿಕಲಿ ಒಂದು ಈ ಕಂಪ್ಲೇನೆಂಟ್ ಯಾರಿದ್ದಾರೆ ಮೊಹಮ್ಮದ್ ಅಕ್ಬರ್ ಮತ್ತೆ ಇವರ ಫ್ರೆಂಡ್ಸ್ 3-4 ಜನ ಮೇಲೆ 3 ಕೇಸ್ಗಳು ದಾಖಲಾಗತ್ತೆ ಬಡ್ಸ್ ಆಕ್ಟ್. ಸೊ ಈ ಕೇಸ್ ಸಂಬಂಧಪಟ್ಟಂತೆ ಕೇಸ್ ಇದರಲ್ಲಿ ಹೆಲ್ಪ್ ಮಾಡುವ ಇದರಲ್ಲಿ ಈ ಟೀಮ್ ದುಡ್ಡು. ಗೋವಿಂದರಾಜು ಸಿಕ್ಕ ಬಳಿಕ ಅಸಲಿ ಮುಖ ಬಯಲು. ಉದ್ಯಮಿಗಳಿಗೆ ಬ್ಲಾಕ್ ಮೇಲ್ ಮಾಡೋದೇ ಕಾಯಕ. ಲೋಕಾಯುಕ್ತ ಪೊಲೀಸರು ಗೋವಿಂದರಾಜುರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ ಬಳಿಕ ಆತನ ಅಸಲಿ ಮುಖ ಬಯಲಾಗಿದೆ. ಈ ಗೋವಿಂದರಾಜು ಕೇವಲ ಮೊಹಮ್ಮದ್ ಅಕ್ಬರ್ಗೆ ಮಾತ್ರವೇ ಅಲ್ಲ, ಇತರ ಉದ್ಯಮಿಗಳಿಗೂ ಸಹ ಇದೇ ರೀತಿ ಬೆದರಿಕೆ ಹಾಕಿ ಹಣ ವಸೂಲಿ ಮಾಡ್ತಿದ್ದ ಅನ್ನೋ ಆರೋಪ ಕೇಳಿಬಂದಿದೆ. ಅಲ್ಲದೆ ಆತ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದ ಬಳಿಕ ಆತನ ಒಂದೊಂದೇ ಮುಖಗಳು ಹೊರಗೆ ಬರ್ತಿವೆ. ತನ್ನ ಠಾಣೆ ವ್ಯಾಪ್ತಿಯ ಉದ್ಯಮಿಗಳಿಗೆ ಹೆದರಿಸಿ ಬೆದರಿಸಿ ಹಣ ಮಾಡ್ತಿದ್ದ ಅನ್ನೋ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಸಾಕ್ಷಿಯಾಗಿ ಒಂದು ವಿಡಿಯೋ ತೋರಿಸ್ತೀವಿ ನೋಡಿ. ಮಾಡಿದ್ರೆ ಸರ್ಚ್ ವಾರೆಂಟ್ ಇದೆಯಾ? ಎಲ್ಲದಕ್ಕೂ ಈ ತರ ತೋರಿಸಿ, ಕರ್ಕೊಂಡು ಹೋಗಕ್ ಮುಂಚೆ ತೋರಿಸಿ ಸರ್, ಕರ್ಕೊಂಡು ಹೋದ್ಮೇಲೆ ಸರ್ಚ್ ವಾರೆಂಟ್ ಇಲ್ಲದೆ ಉದ್ಯಮಿ ಮನೆ ಶೋಧ. ಏಕಾಏಕಿ ಮನೆಗೆ ನುಗ್ಗಿ ಉದ್ಯಮಿ ಮೇಲೆ ದೌರ್ಜನ್ಯ.
ಸಾರ್ವಜನಿಕರ ಜೊತೆ ಸರಿಯಾಗಿ ನಡೆದುಕೊಳ್ಳಿ ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಕಿವಿಮಾತು ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಬೆಂಗಳೂರು ಪೊಲೀಸರು ಮನೆ ಮನೆಗೆ ಪೊಲೀಸ್ ಅನ್ನೋ ಕಾರ್ಯಕ್ರಮ ಕೈಗೊಂಡಿದೆ. ಕೋರ್ಟ್ನಲ್ಲಿಯೂ ಕೇಸ್ಗಳಲ್ಲಿ ಮೂಗು ತೋರಿಸದಂತೆ ಸ್ಥಳೀಯ ಪೊಲೀಸರಿಗೆ ಕೋರ್ಟ್ಗಳು ಕಿವಿ ಹಿಂಡಿವೆ. ಆದರೆ ಇವೆಲ್ಲ ವೇಸ್ಟ್ ಅನ್ನೋದು ಗೋವಿಂದರಾಜು ವಿಚಾರದಲ್ಲಿ ನಿಜವಾಗಿದೆ. ಜನವರಿ 6ರಂದು ಉದ್ಯಮಿ ಸುಜನ್ ವಿರುದ್ಧ ಒಂದು ದೂರು ದಾಖಲಾಗಿತ್ತು. ಕೆಂಪಾಪುರ ಅಗ್ರಹಾರ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ ಆಧರಿಸಿ ಸುಜನ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಎಫ್ಐಆರ್ ದಾಖಲಾದ ಬಳಿಕ ಈ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿತ್ತು. ಇದನ್ನ ಸುಜನ್ ಸ್ಪಷ್ಟಪಡಿಸಿದ್ದಾರೆ. ಕರ್ತವ್ಯ ಕಡ್ಡಿಪಡಿಸಿಲ್ಲ ಸರ್. ನೀವು ನೋಟಿಸ್ ತೋರಿಸಿಲ್ಲ ಸರ್. ನಮ್ ಕಡ್ಡಪಡಿಸಿಲ್ಲ ಸರ್. ನಾವು ಅಡ್ಡ ಬರ್ಲಿಲ್ಲ ಸರ್. ನಾವು ನೋಟಿಸ್ ತೋರಿಸಿಲ್ಲ ಸರ್. ನೀವು ಹಾಫ್ ಎನ್ ಅವರ್ ಸರ್, 30 ಮಿನಿಟ್ಸ್ ಆದ್ರೂ ನೋಟಿಸ್ ತೋರಿಸಿಲ್ಲ ಸರ್. ನೀವು ನಾವು ನಿಮ್ಮ ಕಡ್ಡಿಪಡಿಸಿಲ್ಲ. ನಾವು ಮೈ ಲಾಯರ್ ಇಸ್ ರಿಕ್ವೈರ್ಡ್. ನಿಮ್ ಕೋಆಪರೇಷನ್ ನಾನು ಕೊಡ್ತೀನಿ ಸರ್. ನನಗೆ ಲಾಯರ್ ಬರ್ಬೇಕು, ನಾ ಬರ್ತೀನಿ ಸರ್. ಯಾಕಂದ್ರೆ ಇದ್ರಲ್ಲಿ ಲ್ಯಾಪ್ಸ್ ಇದೆ. ಸುಜನ್ ವಿರುದ್ಧ ದೂರು ದಾಖಲಾಗಿ ಎಫ್ಐಆರ್ ಕೂಡ ಆಗಿತ್ತು. ಅದು ಕೋರ್ಟ್ ಮೆಟ್ಟಿಲೇರಿತ್ತು. ಇಷ್ಟಾದ್ರೂ ಎಫ್ಐಆರ್ ದಾಖಲಾದ 2 ದಿನಗಳ ಬಳಿಕ ಕೆಂಪಾಪುರ ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದರಾಜು ಯಾವುದೇ ಸರ್ಚ್ ವಾರೆಂಟ್ ಇಲ್ಲದೆ ತಮ್ಮ ಸಿಬ್ಬಂದಿ ಜೊತೆ ಸುಜನ್ ಮನೆಗೆ ಏಕಾಏಕಿ ನುಗ್ಗಿ ದೌರ್ಜನ್ಯ ಮೆರೆದಿದ್ರು. ಅವರ ಮನೆಯಲ್ಲಿ ಅವರ ತಂದೆ ತಾಯಿ ಇದ್ದಾರೆ. ಅವರಿಗೆ 60 ವರ್ಷ ವಯಸ್ಸು ದಾಟಿದೆ ಅನ್ನೋದನ್ನ ಮರೆತಂತೆ ಗೋವಿಂದರಾಜು ವರ್ತಿಸಿದ್ರು. ಇದಕ್ಕೆ ಸುಜನ್ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಗೋವಿಂದರಾಜು ಅದ್ಯಾವ ಪರಿ ದೌರ್ಜನ್ಯ ನಡೆಸಿದ್ದಾರೆ ಎನ್ನುವುದನ್ನ ಸಿಸಿ ಕ್ಯಾಮೆರಾ ಜೊತೆಗೆ ಸುಜನ್ ಮನೆಯವರ ಒಟ್ಟಾರೆ ಉದ್ಯಮಿಗಳ ಬಳಿ ಹಣ ಪೀಕೋದನ್ನೇ ಕರಗತ ಮಾಡಿಕೊಂಡಿದ್ದ ಪೊಲೀಸಪ್ಪ ಲೋಕಾಯುಕ್ತದ ಬಲೆಗೆ ಬಿದ್ದಿದ್ದಾನೆ. ಈ ಮೂಲಕ ಸಾಮಾನ್ಯ ಜನರ ರಕ್ತವನ್ನ ತಿಗಣೆಯಂತೆ ಹೀರುತ್ತಿದ್ದ ಭ್ರಷ್ಟ ಪೊಲೀಸಪ್ಪನ ಹೆಡೆಮುರಿ ಕಟ್ಟಲಾಗಿದೆ. ರೆಡ್ ಹ್ಯಾಂಡ್ ಆಗಿ ಆತನನ್ನ ಹಿಡಿದಿರೋ ಲೋಕಾಯುಕ್ತ ಪೊಲೀಸರು ಆತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿಯಲು ಕಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.